ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಬಾರಿ ನಮಗೆ ಹಲವಾರು ಸಂದರ್ಭದಲ್ಲಿ ಕಾಯಿಲೆಗಳು ಬರ್ತಾ ಇರುತ್ತೆ. ಕಾಯಿಲೆ ಇಲ್ಲದ ಮನುಷ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ. ಹಾಗೆಯೇ ನಮಗೆ ರೋಗ ಯಾವ ಸಂದರ್ಭದಲ್ಲಿ ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಪ್ರತಿದಿನದಲ್ಲೂ ಒಂದೊಂದು ನಕ್ಷತ್ರಗಳಿರುತ್ತೆ. ಆ ನಕ್ಷತ್ರದ ಆಧಾರದ ಮೇಲೆ ನಾವು ಒಂದು ಸಮಸ್ಯೆ ಅಥವಾ ಒಂದು ರೋಗ ಬಂದಂಥ ಸಂದರ್ಭದಲ್ಲಿ ಇಷ್ಟು ದಿನಗಳು ಇರುತ್ತೆ ಅಂತ ಹೇಳ್ತೀವಿ. ಹಾಗೇನೇ ಇವತ್ತು ಯಾವುದು ಅಂತ ನಾವು ನೋಡ್ತಾ ಹೋಗೋಣ. ಇದನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅವಾಗಲೇ ನಿಮಗೆ ಅರ್ಥ ಆಗುವಂಥದ್ದು. ಇಲ್ಲಿ ಬಂದು ಅಶ್ವಿನಿ ಕೃತಿಕಾ ಮೂಲಾ ನಕ್ಷತ್ರದಲ್ಲಿ ಏನಾದರೂ ರೋಗ ಬಂತು ಅಂದರೆ 9 ದಿನಗಳ ಕಾಲ ಇರುತ್ತೆ. ನೀವು ನೋಡ್ಕೋಬೇಕು. ಇವತ್ತೇನಾದರೂ ಹುಷಾರು ತಪ್ಪಿದೆ ಅಂದರೆ, ಇವತ್ತು ಕೃತಿಕಾ ನಕ್ಷತ್ರದಲ್ಲಿ ಹುಷಾರು ತಪ್ಪಿದೆ ಅಂದರೆ 9 ದಿನ ವೈದ್ಯರ ಹತ್ರ ತೋರಿಸ್ಕೊಂಡು ಪರಿಹಾರ ಮಾಡಿಕೊಂಡು ಜೊತೆಗೆ ಇದನ್ನು ಮಾಡಿಕೊಂಡು 9 ದಿನಗಳಲ್ಲಾಯಿತು ಅಂದರೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಅಂತ. ಹಾಗೇನೇ ರೋಹಿಣಿ, ಪುನರ್ವಸು, ಪುಷ್ಯ, ಉತ್ತರಾಭಾದ್ರದಲ್ಲಿ ರೋಗ ಏನಾದರೂ ಬಂದರೆ ನಿಮಗೆ 7 ದಿನಗಳು ಇರುತ್ತೆ ಅಂತ ಹೇಳ್ಬಿಟ್ಟು, ಹಾಗೇನೇ ಮಕಾ ನಕ್ಷತ್ರ, ಚಿತ್ತಾ ನಕ್ಷತ್ರ, ಶ್ರವಣ ನಕ್ಷತ್ರ, ಶತಾಭಿಷ ನಕ್ಷತ್ರದಲ್ಲಿ ರೋಗ ಬಂತು ಅಂತಂದರೆ 20 ದಿನದವರೆಗೆ ಇರುತ್ತೆ. ಆನಂತರ ನಿಮಗೆ ಗುಣ ಆಗುತ್ತೆ ಅಂತೇಳಿ. ಹಾಗೇನೇ ಮೃಗಶಿರ, ಅನುರಾಧ, ಉತ್ತರಾಷಾಢ ದಲ್ಲಿ ಏನಾದರೂ ನಿಮಗೆ ರೋಗ ಬಂದರೆ, ಒಂದು ಜ್ವರ ಬಂತು ಅಂದರೆ ನಿಮಗೆ 1 ತಿಂಗಳ ಕಾಲ ಕಾದಾಟ ಆಗುತ್ತೆ. ನಿಮಗೆ ಅದೆಲ್ಲ ವೈದ್ಯಕೀಯ ಪರೀಕ್ಷೆ, ಟೈಫಾಯ್ಡು, ಮಲೇರಿಯಾ, ಡೆಂಗ್ಯೂ ಏನೇನು ಬಂದಿದೆ ಇವತ್ತಿನ ದಿನ ಜ್ವರದ್ದು ಅದೆಲ್ಲ ನೋಡಿಸಿದ್ರು ಎಲ್ಲ ನಾರ್ಮಲ್ ಇದ್ರೂ ನಿಮಗೆ ಇಂಥ ನಕ್ಷತ್ರಗಳು ಇದ್ದಂಥ ಸಂದರ್ಭದಲ್ಲಿ 30 ದಿನ ತಗೊಳ್ಳುತ್ತೆ ಅಂತ. ಹಾಗೇನೇ ಹಸ್ತ, ವಿಶಾಖ, ಧನಿಷ್ಠದಲ್ಲಿ ರೋಗ ಬಂತು ಅಂದರೆ 25 ದಿನಗಳು ಸಮೇತ ನಿಮಗೆ ಇಂಥ ರೋಗ ಬಾಧೆ ಇರುತ್ತೆ ಅಂತ. ಹಾಗೇನೇ ಭರಣಿ ನಕ್ಷತ್ರ ಆಗಿರ್ಬೋದು, ಆರಿದ್ರ ನಕ್ಷತ್ರ ಆಗಿರ್ಬೋದು, ಆಶ್ಲೇಷ ನಕ್ಷತ್ರ, ಪುಬ್ಬ ನಕ್ಷತ್ರ, ಸ್ವಾತಿ, ಜ್ಯೇಷ್ಠ, ಪೂರ್ವಾಷಾಢ, ಪೂರ್ವಭಾದ್ರ, ಈ ರೇವತಿ ನಕ್ಷತ್ರಗಳಲ್ಲಿ ಏನಾದರೂ ಜ್ವರ ಬಂತು ಅಂದರೆ 10 ದಿನಗಳ ಕಾಲ ನಿಮಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೇ ಇಂತಹ ಒಂದು ನಕ್ಷತ್ರಗಳಲ್ಲಿ ನಮಗೆ ಜ್ವರ ಬಂದಾಗ 9 ದಿನ, 7 ದಿನ, 20 ದಿನ, 25 ದಿನ, 30 ದಿನ, 10 ದಿನ ನಮಗೆ ಕಾಡಾಟ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಕೆಲವೊಬ್ಬರವರಿಗೆ ದೀರ್ಘಕಾಲದ ರೋಗ ಇರುತ್ತೆ ಅಥವಾ ರೋಗವು ಗುಣ ಆಗೋದೇ ಇಲ್ಲ ಅಂತ. ಆಗ ಯಾವುದು ಅಂತ ನಾವು ನೋಡಬೇಕಾಗುತ್ತೆ. ನಮಗೆ ಯಾಕೆ ಈ ಸಮಸ್ಯೆ ಬರ್ತಾ ಇದೆ, ಅಥವಾ ನಮ್ಮ ದಶಾಭುಕ್ತಿಯ ಸಮಸ್ಯೆನಾ ಅಥವಾ ಬೇರೆ ಯಾವ ಸಮಸ್ಯೆಗಳ ಅಂತೇಳಿ ನಾವು ನೋಡಬೇಕಾಗುತ್ತೆ. ಹಾಗೇನೇ ರೋಗ ಗುಣಮುಖ ಆಗ್ತಾ ಇಲ್ಲ ಅಥವಾ ದೀರ್ಘಕಾಲದಲ್ಲಿ ಆಗ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಭಾನುವಾರ, ಮಂಗಳವಾರ, ಶನಿವಾರಗಳಲ್ಲಿ, ಇದು ಪರ್ಟಿಕ್ಯುಲರ್ ಆಗಿ 3 ದಿನಗಳಲ್ಲಿ ಪಾಡ್ಯ, ಷಷ್ಠಿ, ನವಮಿ, ಏಕಾದಶಿ, ಚತುರ್ದಶಿ ತಿಥಿಗಳು ಬಂದು, ಇದರಲ್ಲಿ ಏನಾದರೂ ಈ ತಿಥಿ ಇರಬೇಕು. ಭಾನುವಾರ, ಮಂಗಳವಾರ, ಶನಿವಾರಗಳಲ್ಲಿ ಪಾಡ್ಯ, ಷಷ್ಠಿ, ನವಮಿ, ಏಕಾದಶಿ, ಚತುರ್ದಶಿ ತಿಥಿಗಳು ಬಂದು, ಇದರಲ್ಲಿ ಆರಿದ್ರ, ಆಶ್ಲೇಷ, ಪುಬ್ಬ, ಸ್ವಾತಿ, ಜ್ಯೇಷ್ಠ, ಪೂರ್ವಾಷಾಢ, ಪೂರ್ವಭಾದ್ರ ನಕ್ಷತ್ರಗಳು ಸೇರಿದರೆ ರೋಗ ಗುಣ ಆಗೋದು ಕಷ್ಟ ಅಂತ. ಅಂದರೆ ಕಷ್ಟ ಅಂತಂದಾಗ ಸಾಕಷ್ಟು ಖರ್ಚುಗಳು ಬರುತ್ತೆ. ಇದು ಯಾವ ಕಾರಣಕ್ಕೆ ಆಗಿರುತ್ತೆ ಅಂತೇಳಿ ನಮಗೆ ಗೊತ್ತೇ ಆಗಲ್ಲ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ಮೃತ್ಯುಂಜಯನ ಮಂತ್ರವನ್ನು ಜಪಿಸಬೇಕಾಗುತ್ತೆ, ರುದ್ರಾಭಿಷೇಕಗಳನ್ನು ಮಾಡಿಸುವಂಥದ್ದು, ಅಥವಾ ಅಖಂಡ ದೀಪ ಹಚ್ಚುವಂಥದ್ದು, ಅಥವಾ ನಾವು ದೀಪಗಳ ಪರಿಹಾರಗಳನ್ನು ಮಾಡಿಕೊಂಡು ಹೋಗೋದ್ರಿಂದ, ಜೊತೆಗೆ ಕೆಲವು ಹೋಮಗಳನ್ನು ಮಾಡಿಕೊಂಡು ಹೋಮದ ಮುಖಾಂತರ ದಾನವನ್ನು ಸಮೇತ ಕೊಡೋದ್ರಿಂದ ನಮ್ಮ ಜೀವನದಲ್ಲಿ ರೋಗ ಉತ್ಪತ್ತಿಯಾದಂತಹ ನಕ್ಷತ್ರಗಳು, ವಾರಗಳು, ತಿಥಿಗಳ ಮುಖಾಂತರವು ಇನ್ನೂ ಹಲವಾರು ವಿಚಾರ ಇದೆ. ಸೂಕ್ತವಾಗಿ ವೀಕ್ಷಕರಿಗೆ ಎಷ್ಟು ಬೇಕೋ ಅಷ್ಟೇ ಹೇಳಿದ್ದೀನಿ. ಇದೆಲ್ಲ ತರಗತಿಯಲ್ಲಿ ಕೊಡೋದು. ಆದ್ರೂ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ. ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನಿಮ್ಮ ವಿಡಿಯೋ ನೋಡಿ ನಾನೆಲ್ಲ ಬರ್ಕೋತಾ ಇದ್ದೀನಿ. ಇದು ಬರ್ಕೊಳ್ಳೋರಿಗೆ ಒಂದು ಟಿಪ್ಸ್. ಇಂಥ ದಿನ ಇಂಥದ್ದು ಬಂತು, ಜ್ವರ ಬಂತು ಅಂದರೆ ನಿಮಗೆ ವಾಸಿ ಆಗುತ್ತಾ ಇಲ್ಲೋ. ಯಾಕಂದರೆ ನಾವು ಪದೇ ಪದೇ ಓಡ್ತಾನೇ ಇರ್ತೀವಲ್ವ ಆಸ್ಪತ್ರೆಗೆ. ಆಗ ಈಗ ನೋಡಿ, ಎಕ್ಸಾಂಪಲ್ ಭರಣಿಯ, ಆರಿದ್ರ, ಆಶ್ಲೇಷ, ಪುಬ್ಬ, ಸ್ವಾತಿ, ಜ್ಯೇಷ್ಠ, ಪೂರ್ವಾಷಾಢ, ಪೂರ್ವಭಾದ್ರಗಳಲ್ಲಿ ಬಂತು ಅಂದರೆ 10 ದಿನ ಅಂತ ಹೇಳ್ತೀವಿ. ಹಾಗೇನೇ ಪ್ರತಿ ಒಂದು ವಿಚಾರಗಳಿಗೂ ಇಷ್ಟೇ ದಿನದಲ್ಲಿ ಅಂತ ಹೇಳ್ತೀವಿ. ಅದಲ್ಲದೇ ನಮಗೆ ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಮದ್ದಿಡುಕುರಿಗೆ ಆಗಿದಂತಹ ಸಂದರ್ಭದಲ್ಲಿ, ಅಥವಾ ನಮ್ಮ ಸಪ್ತ ಚಕ್ರಗಳು ಅಂತ ಏನಿದೆ ಆ ಸಪ್ತ ಚಕ್ರಗಳನ್ನು ಬೇರೆಯವರು ಬಂಧ ಮಾಡಿದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ದೀರ್ಘಕಾಲವಾದಂತಹ ಒಂದು ಸಮಸ್ಯೆಗಳು ಉಂಟಾಗುತ್ತೆ, ಅಥವಾ ರೋಗ ಉಂಟಾಗುತ್ತೆ, ಅಥವಾ ರೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಬಾಧೆಗಳು ದೇಹದಲ್ಲಿ ಉಂಟಾಗುತ್ತೆ.
ಆಗ ಸೂಕ್ತವಾದಂತಹ ನಮ್ಮಂಥವ್ರ ಮುಖಾಂತರ, ನೀವು ಹಲವಾರು ಜನ ಇರ್ತಾರೆ, ಅಂಥವರ ಮುಖಾಂತರನೇ ನೀವು ಪರಿಹಾರ ಮಾಡಿಕೊಂಡಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವ ಸಮಯದಲ್ಲಿ ನಿಮಗೆ ರೋಗ ಬಂದಿದ್ರು ಅಥವಾ ದಶಾಭುಕ್ತಿನೂ ನೋಡಬೇಕು, ಓವರಾಲ್ ಆಗಿ ನಾವು ಜಾತಕ ನೋಡಿದಂತಹ ಸಂದರ್ಭದಲ್ಲಿ ಸೂಕ್ತವಾಗಿ ಹೇಳ್ಬೋದು. ಇಲ್ಲ ಮೇಡಮ್ ನಾವು ಜಾತಕ ಇಲ್ಲ ಅಂತಂದ್ರೂ ಹಾಗೇನೇ ಪ್ರಶ್ನಾಶಾಸ್ತ್ರದ ಮುಖಾಂತರ ಸಮೇತ ನಾವು ಕಂಡಿಡ್ಕೊಂಡು ನಮ್ಮ ಜೀವನದಲ್ಲಿ ಉಂಟಾಗುವಂಥ ರೋಗ ಮತ್ತು ನಕ್ಷತ್ರಗಳಿಗೆ ನಾವು ಪರಿಹಾರಗಳನ್ನು ಮಾಡ್ಕೊಳ್ಳೋಕಂದ್ರೆ ನಿಮ್ಮ ಮೂಲ ಜಾತಕದಲ್ಲಿ ನಿಮ್ಮ ನಕ್ಷತ್ರ ಯಾವುದು, ನಿಮಗೆ ರೋಗ ಬಂದಿರುವ ನಕ್ಷತ್ರ ಯಾವುದು, ಇದೆಲ್ಲವನ್ನು ನೋಡಿದಂತಹ ಸಂದರ್ಭದಲ್ಲಿ ಪೂರ್ತಿಯಾಗಿ ನಿಮ್ಮ ರೋಗ ಗುಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮಂತ್ರಗಳು, ತಂತ್ರಗಳು ಜೊತೆಗೆ ಜಪ ತಪಗಳ ಮುಖಾಂತರ ಖಂಡಿತವಾಗ್ಲೂ ಎಷ್ಟೋ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗದೇ ಇರುವಂಥ ಜ್ವರ ಆಧ್ಯಾತ್ಮ ಕ್ಷೇತ್ರದಲ್ಲಿ ಆಗಿದೆ. ಹಾಗಾಗಿ ಇಂತಹ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿಗೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಮದ್ದಿಡು ಕ್ರಿಯೆ ಆಗಿದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ತೆ.